ಏನು ಆಕ್ಟಿವ್ ಆಗಿದೆಯಾ ಈಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬ್ಲ್ಯಾಕ್ ಮಾರ್ಕೆಟ್ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಒಂದ್ ಕಡೆ ಗ್ಯಾಸ್ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಒಂದಷ್ಟು ಆರೋಪಗಳಿವೆ. ಈಗ ಈ ಬ್ಲ್ಯಾಕ್ ಮಾರ್ಕೆಟ್ನ ದಂಧೆಕೋರರಿಂದಲೇ ವದಂತಿಗಳನ್ನು ಹಬ್ಬಿಸಲಾಗ್ತಾ ಇದೆ ಅಂತ. ಇಂಧನ ಬ್ಲ್ಯಾಕ್ ಮಾರ್ಕೆಟ್ ತಡೆಯೋದಕ್ಕೆ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿದ್ದಾರೆ. ವಾಹನ ಸವಾರರೇ ಪೆಟ್ರೋಲ್ ಡೀಸೆಲ್ ಭಯ ಪಡಬೇಡಿ, ಇದುವರೆಗೂ ಕೂಡ ಯಾವುದೇ ರೀತಿಯ ಥರದ ಕೊರತೆ ಇಲ್ಲ. ಪೆಟ್ರೋಲಲ್ಲಿ ಡೀಸೆಲಲ್ಲಿ ಯಾರೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾರು ಈ ಥರ ವದಂತಿ ಹಬ್ಬಿಸ್ತಾರೋ ಅಂಥವ್ರ ಮೇಲೆ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾರೆ. ಸುಖ ಸುಮ್ಮನೆ ಯಾರೋ ಹೇಳಿದ್ರು ಇವತ್ತು ಮಧ್ಯರಾತ್ರಿಯಿಂದ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ, ಇಲ್ಲ ಸ್ಟಾಕ್ ಇರಲ್ಲ, ಇವಾಗಲೇ ಹೋಗಿ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರೆ ಹಂಗೆ ಮಾಡಬೇಡಿ. ವಿನಾಕಾರಣ ಹೋಗಿ ನಿಮ್ಮ ವೆಹಿಕಲ್ಗಳಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮನೆ ಹತ್ರ ತೊಗೊಂಡೋಗಿ ನಿಲ್ಲಿಸ್ಕೊಳ್ಳೋದು. ಈಗ ಬಿಸಿಲು ಝಳ ಬೇರೆ ಜಾಸ್ತಿ ಇದೆ. ನೀವು ಹಾಕಿಸಿದಷ್ಟು ಆ ಟ್ಯಾಂಕ್ ಬಿಸಿಯಾಗಿ ಆಪರೇಟ್ ಹೋಗುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಮತ್ತಿನ್ನೇನಾದರೂ ಸಮಸ್ಯೆ ಆಗ್ಬೋದು. ಯಾರು ಕೂಡ ಇಂಥ ಒಂದು ವದಂತಿಗಳಿಗೆ ಕಿವಿ ಕೊಡಬೇಡಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಎರಡು ವಿಚಾರಗಳು. ಒಂದು, ಗ್ಯಾಸ್ನ ಅಭಾವ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಿದೆ, ಅದು ಕಾಣಿಸ್ತಾ ಇದೆ ಕೂಡ. ಅದು ಕಮರ್ಷಿಯಲ್ ಸಿಲಿಂಡರ್ ಆಗಲಿ ಅಥವಾ ಡೊಮೆಸ್ಟಿಕ್ಕಿಗೂ ಕೂಡ ಕೆಲವೊಂದು ಕಡೆ ಸಿಗ್ತಾ ಇಲ್ಲ. 10 ದಿನ 15 ದಿನ ಬುಕಿಂಗ್ ಮಾಡಿದ್ರು ಕೂಡ ನಮಗೆ ಗ್ಯಾಸ್ ಬರ್ತಾ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ ನೈಜವಾಗಿ ಕಾಣಿಸ್ತಾ ಇದೆ. ಬಟ್ ಪೆಟ್ರೋಲ್ ಡೀಸೆಲ್ ಕಥೆ ಏನಿದು? ಎಲ್ಲೂ ಕೂಡ ಅಭಾವ ಅನ್ನುವಂಥದ್ದಿಲ್ಲ. ನಾವು ಕೂಡ ನಿನ್ನೆ ಮೊನ್ನೆ ಹೋಗಿ ನೋಡಿದಾಗ ಎಲ್ಲೂ ಅಂಥ ಅಭಾವ ಅಂತ ಕಾಣ್ತಾ ಇಲ್ಲ. ಬಟ್ ಇದನ್ನು ವದಂತಿ ಹಬ್ಬಿಸ್ತಾ ಇರುವಂಥವ್ರು ಯಾರು? ಇದ್ರ ಬಗ್ಗೆ ಏನು ಕ್ರಮಗಳಿಗೆ ಈಗ ಸರ್ಕಾರಗಳು ಮುಂದಾಗ್ತಾ ಇವೆ ಹರೀಶ್? ರೆಹಮಾನ್, ಮೊನ್ನೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಶ್ಚಿಮ ಏಷ್ಯಾದಲ್ಲಿ ಆಗಿರತಕ್ಕಂಥ ಯುದ್ಧ ಸಂಘರ್ಷದ ನಡುವೆ ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರ ವಿಚಾರವಾಗಿ ಭಾರತ ಎದುರಿಸ್ತಿರುವ ಸಂಕಷ್ಟಗಳ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಒಂದು ವಾಕ್ಯವನ್ನ ಪ್ರಯೋಗ ಮಾಡಿದ್ರು. ಕೊರೋನಾದಲ್ಲಿ ಎದುರಿಸಿದಂತಹ ಸ್ಥಿತಿಯನ್ನ ನಾವು ಎದುರಿಸಬೇಕಾಗತ್ತೆ, ದೇಶದ ಎಲ್ಲ ನಾಗರಿಕರು ಒಟ್ಟಾಗಿ ಈ ಒಂದು ಪರಿಸ್ಥಿತಿಯನ್ನ, ಈ ಸಂಘರ್ಷವನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಪಾಸಿಟಿವ್ ಆದಂತ ಹೇಳಿಕೆ. ಈ ಹೇಳಿಕೆಯನ್ನೇ ತಿರುಚಿ ಒಂದಷ್ಟು ಏನು ಬ್ಲ್ಯಾಕ್ ನಲ್ಲಿ ಪೆಟ್ರೋಲ್ ಮಾರಾಟ ಮಾಡುವಂತವ್ರು, ಗ್ಯಾಸ್ ಮಾರಾಟ ಮಾಡುವಂತವ್ರು ಇದನ್ನೇ ಬೇರೆ ರೀತಿಯಾದಂತ ತಿರುಚಿ ಅದನ್ನ ಅಂದ್ರೆ ಎಲ್ಲೋ ಒಂದು ರೀತಿ ಇಂಧನ ಎಮರ್ಜೆನ್ಸಿ ಸೃಷ್ಟಿ ಆಗುತ್ತೆ, ತೈಲ ಸಿಗೋದಿಲ್ಲ, ಪೆಟ್ರೋಲ್ ಸಿಗೋದಿಲ್ಲ, ಡೀಸೆಲ್ ಸಿಗೋದಿಲ್ಲ, ಗ್ಯಾಸ್ ಸಿಗೋದಿಲ್ಲ, ಇದು ಮೋದಿ ಅವರು ಕೊಟ್ಟಂತಹ ಮುನ್ಸೂಚನೆ ಅನ್ನುವಂತ ನಿಟ್ಟಿನಲ್ಲಿ ತಿರುಚಿ ಏನು ಗ್ರಾಹಕರಲ್ಲಿ ಭಯ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಕೆಲವೊಂದಿಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿರುವಂತಹದ್ದು, ಕ್ಯಾನ್ಗಳನ್ನು ತೆಗೆದುಕೊಂಡು ಹೋಗಿ ತಮಗೆ ಬೇಕಾದಷ್ಟು ಪೆಟ್ರೋಲ್ ಡೀಸೆಲ್ ಹಿಂಗ್ ತುಂಬಿಸ್ಕೊಂಡ್ ಬರುವಂತಹದ್ದು, ಒಂದು ರೀತಿಯಾಗಿ ಕೃತಕ ಅಭಾವ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಮತ್ತೆ ಜನರಲ್ಲೂ ಕೂಡ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರು ಕೂಡ ಪೆಟ್ರೋಲ್ ಬಂಕ್ಗಳಲ್ಲಿ ಸರತಿ ಸಾಲಲ್ಲಿ ನಿಲ್ಲಿಸ್ಕೊಂಡು ಎಷ್ಟು ಬೇಕಷ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ಆಗಬಾರದು ಅಂತ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ವದಂತಿ ಊಹಾಪೋಹ ಹಬ್ಬಿಸೋರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ. ಮತ್ತೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಕೊರತೆ ಉದ್ಭವಿಸುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಾವು ಪೆಟ್ರೋಲ್ ನನ್ನ ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರಗಳಿಂದಲೇ ಏನು ನಾವು ಭಾರತ ಸಂಪೂರ್ಣವಾಗಿ ಅಲ್ಲಿಂದನೇ ಏನು ತೆಗೆದುಕೊಳ್ಳೋದಿಲ್ಲ, ಬೇರೆ ಬೇರೆ ರಾಷ್ಟ್ರಗಳಿಂದಲೂ ತೆಗೆದುಕೊಳ್ಳುತ್ತೆ. ಮತ್ತೆ ಪರ್ಯಾಯವಾಗಿ ರಷ್ಯಾ ಕೂಡ ಇದೆ, ವೆನಿಜುವೆಲಾ ಕೂಡ ಇದೆ. ಬೇರೆ ಬೇರೆ ರಾಷ್ಟ್ರಗಳಿಂದ ತೈಲವನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಕಷ್ಟು ಮಾರ್ಗಗಳಿವೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಆಗಲಿ ಯಾವುದೇ ರೀತಿಯಂತ ಕೊರತೆ ಆಗೋದಿಲ್ಲ. ಇಲ್ಲಿ ಬಹು ಮುಖ್ಯವಾಗಿ ಗ್ಯಾಸ್ನ ಕೊರತೆ ಆಗುವಂತಹದ್ದು ಸಹಜ. ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಗ್ಯಾಸ್ನ ಕೊರತೆ ಸಹಜವಾಗಿ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಹೇಳ್ತಿದೆ, ದಿನ ಬಳಕೆಯ ಅಂದ್ರೆ ಗೃಹ ಬಳಕೆಯ ಗ್ಯಾಸ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗೋದಿಲ್ಲ. 25 ದಿವಸಕ್ಕೆ ನಗರದವರು, 45 ದಿವಸಕ್ಕೆ ಹಳ್ಳಿಯವರು ಈ ಅವಧಿಯಲ್ಲಿ ಬುಕ್ ಮಾಡ್ಕೊಂಡ್ರೆ ಗ್ಯಾರಂಟಿ ಗ್ಯಾಸ್ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ. ಮತ್ತೆ ಧಾವಂತ ಬೇಡ, ಆತುರ ಬೇಡ, ಮತ್ತೆ ಕೃತಕ ಅಭಾವವನ್ನು ಸೃಷ್ಟಿಸಿ ಕೆಲವರು ಇದರಲ್ಲಿ ದಂಧೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂತರಿಗೂ ಕೂಡ ಕೇಂದ್ರ ಸರ್ಕಾರ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಮತ್ತೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ಅಭಾವ ಇದೆ ಅಂತ ಹೋಟೆಲ್ನವರು ಕೂಡ ಗ್ಯಾಸ್ ಸರ್ ಚಾರ್ಜ್ ಅನ್ನ ವಿಧಿಸಬಾರದು. ಈ ಗ್ಯಾಸ್ ಸರ್ ಚಾರ್ಜ್ ಅನ್ನ ಏನಾದ್ರು ವಿಧಿಸಿದೆ ಆದಲ್ಲಿ ಅವರ ವಿರುದ್ಧವೂ ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತಹದ್ದು. ರೇಮನ್, ಥ್ಯಾಂಕ್ ಯು ಹರೀಶ್. ಇನ್ನು ಬಂಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇಲ್ಲ. ಕೊಪ್ಪಳದಲ್ಲಿ ಪೊಲೀಸರೇನೇ ಈಗ ಮೈಕ್ ಮೂಲಕ ಅನೌನ್ಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾರು ಆತಂಕ ಪಡಬೇಡಿ ಅಂಥೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ ಕೊಪ್ಪಳದಲ್ಲಿ ಪೊಲೀಸರೇನೆ. ಡೀಸೆಲ್ಲು ಪೆಟ್ರೋಲ್ ಸ್ಟಾಕ್ ಇದೆ, ಕ್ಯಾನು ಮತ್ತು ಡ್ರಮ್ಗಳಲ್ಲಿ ಹೋಗಿ ತುಂಬಿಸ್ಕೊಂಡು ಮನೆಯಲ್ಲಿ ಇಡಬೇಡಿ, ಇದು ಮತ್ತೆ ಡೇಂಜರಸ್ ಆಗುತ್ತೆ, ಹಿಂಗ್ಯಾರು ಮಾಡಕ್ ಹೋಗ್ಬೇಡಿ ಅಂತೇಳಿ ಟ್ರಾಫಿಕ್ ಪೊಲೀಸರು ಮೈಕ್ ಮೂಲಕ ಅನೌನ್ಸ್ ಮಾಡ್ತಾರೆ. ಇದು ಪೊಲೀಸ್ ಪ್ರಕಟಣೆ.
ಸಾರ್ವಜನಿಕರಲ್ಲಿ ತಿಳಿಯಪಡಿಸುವುದೆಂದರೆ ಯಾವುದೇ ಕಾರಣಕ್ಕೂ ಯಾರು ಪೆಟ್ರೋಲ್ ಬಗ್ಗೆ ಅಥವಾ ಡೀಸೆಲ್ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇರುವುದಿಲ್ಲ. ಯಾರು ಕ್ಯಾನ್ ಮತ್ತೆ ಡ್ರಮ್ಗಳನ್ನು ತುಂಬಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿನಿತ್ಯದಂತೆ ನೀವು ಪ್ರತಿ ದಿವಸ ನಡೀತೀರಿ, ಪೆಟ್ರೋಲ್ ಯಾವ ರೀತಿಯಾಗಿ ಹಾಕ್ಸ್ಕೊಂಡು ಹೋಗ್ತಾ ಇದ್ರಿ ಅದೇ ರೀತಿಯಾಗಿ ಹಾಕ್ಸ್ಕೊಂಡು ಹೋಗ್ರಿ. ಇಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ಆದ ಕಾರಣ